ನಮ್ಮ ಕೇಳುಗರಿಗೆಲ್ಲರಿಗೂ ಒಂದು ಅಚ್ಚರಿಯ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆ ಶುರು ಮಾಡೋಣ. ನಮ್ಮ ದೇಶದ 3 ರಕ್ಷಣಾ ಪಡೆಗಳ ಸುಪ್ರೀಂ ಕಮಾಂಡರ್, ದೇಶದ ಮೊದಲ ಪ್ರಜೆ, ಸಂವಿಧಾನದ ಅತ್ಯುನ್ನತ ಹುದ್ದೆಯಲ್ಲಿರುವ ರಾಷ್ಟ್ರಪತಿ ಅವರಿಗೆ ದೈನಂದಿನ ಆಡಳಿತದಲ್ಲಿ ನಮ್ಮ ಪ್ರಧಾನಮಂತ್ರಿಗಿಂತ ಕಡಿಮೆ ಅಧಿಕಾರ ಇರುತ್ತೆ ಅಂದ್ರೆ ನೀವು ನಂಬುತ್ತೀರಾ? ಕೇಳಲು ಸ್ವಲ್ಪ ವಿಚಿತ್ರ ಎನಿಸಿದರೂ ಅದೇ ವಾಸ್ತವ. ಸಾಮಾನ್ಯವಾಗಿ ಅಧಿಕಾರ ಅಂದ್ರೆ ಯಾರು ಅತಿ ದೊಡ್ಡ ಕುರ್ಚಿಯಲ್ಲಿ ಕೂರುತ್ತಾರೋ ಅವರ ಬಳಿಯೇ ಎಲ್ಲಾ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಇರುತ್ತೆ ಅಂತ ನಾವೆಲ್ಲರೂ ಭಾವಿಸ್ತೀವಿ. ಹೌದು, ಸಹಜವಾಗಿ ಹಾಗೆ ಅನ್ಸುತ್ತೆ ಅಲ್ವಾ? ಖಂಡಿತ. ಆದರೆ ಸಂವಿಧಾನದ ಈ ಚದುರಂಗದಾಟದಲ್ಲಿ ಕಿರೀಟ ತೊಟ್ಟವರೆಲ್ಲ ನೈಜ ಅಧಿಕಾರ ಚಲಾಯಿಸುವುದಿಲ್ಲ. ಇದೇ ನಮ್ಮ ವ್ಯವಸ್ಥೆ ಸ್ವಾರಸ್ಯ. ನಿಜ. ಅದಕ್ಕಾಗಿಯೇ ಇಂದಿನ ಈ ಆಳವಾದ ಅಧ್ಯಯನದಲ್ಲಿ ನಾವು ನಮ್ಮ ದೇಶದ ಕಾರ್ಯಾಂಗ ಮತ್ತು ಶಾಸಕಾಂಗದ ಅತ್ಯುನ್ನತ ಹುದ್ದೆಗಳ ಹಿಂದಿರುವ ಆ ಅಸಲಿ ಅಧಿಕಾರದ ಆಟವನ್ನು ಬಿಡಿಸಿ ನೋಡಲಿದ್ದೇವೆ. ಕರೆಕ್ಟ್. ಮತ್ತು ಇದಕ್ಕಾಗಿ ಸಂವಿಧಾನ ಪಾಠದ ಮೂಲಗಳಿಂದ ಅತ್ಯಂತ ಕುತೂಹಲಕಾರಿ ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ. ಹೌದು. ಇಂದಿನ ನಮ್ಮ ಗುರಿ ಕೇವಲ ಒಂದಷ್ಟು ವಿಧಿಗಳನ್ನು ಅಂದ್ರೆ ಆ ಆರ್ಟಿಕಲ್ಸ್ಗಳನ್ನು ಬಾಯ್ಪಾಠ ಮಾಡೋದಲ್ಲ. ಬದಲಾಗಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಅಟಾರ್ನಿ ಜನರಲ್ ಮತ್ತು ಸ್ಪೀಕರ್ ಹುದ್ದೆಗಳು ಹೇಗೆ ಕೆಲಸ ಮಾಡುತ್ತವೆ ಅಂತ ಅರ್ಥ ಮಾಡ್ಕೊಡೋದು. ಜೊತೆಗೆ ಅವುಗಳ ಹಿಂದಿರುವ ಅಧಿಕಾರದ ಸಮತೋಲನ ಅಂದ್ರೆ ಆ ಚೆಕ್ಸ್ ಅಂಡ್ ಬ್ಯಾಲೆನ್ಸಿಸ್ ಹೇಗಿದೆ ಅಂತ ನೋಡೋದು. ಸಂವಿಧಾನವನ್ನ ಕೇವಲ ನಿಯಮಗಳ ಪುಸ್ತಕ ಅಂತ ನಾವು ಅನ್ಕೊಳ್ಬಾರ್ದು. ಖಂಡಿತ. ಈ ಪ್ರತಿಯೊಂದು ಹುದ್ದೆಯ ಹಿಂದೆಯೂ ಒಂದು ರೋಚಕವಾದ ಹಿನ್ನೆಲೆ ಇದೆ ಅಲ್ವಾ? ಹಾಗಾದ್ರೆ ದೇಶದ ಅತಿ ದೊಡ್ಡ ಹುದ್ದೆಯಿಂದಲೇ ಶುರು ಮಾಡೋಣ. 52ನೇ ವಿಧಿಯ ಪ್ರಕಾರ ಸೃಷ್ಟಿಯಾದ ರಾಷ್ಟ್ರಪತಿ ಹುದ್ದೆ. ಹೌದು, ಇದು ನಮ್ಮ ವ್ಯವಸ್ಥೆಯ ಅತ್ಯುನ್ನತ ಸ್ಥಾನ. ಇವರೇ ದೇಶದ ಮೊದಲ ಪ್ರಜೆ. ಇಷ್ಟೆಲ್ಲ ಗಾಂಭೀರ್ಯ ಇರುವಾಗ ಸಂವಿಧಾನ ಇವರನ್ನು ಕೇವಲ ನಾಮಮಾತ್ರ ಕಾರ್ಯಾಂಗ ಅಥವಾ ನಾಮಿನಲ್ ಹೆಡ್ ಅಂತ ಯಾಕೆ ಕರೆಯುತ್ತೆ? ನಂಗೇನನ್ಸುತ್ತೆ ಅಂದ್ರೆ ಇದೊಂದು ದೊಡ್ಡ ಮಲ್ಟಿನ್ಯಾಷನಲ್ ಕಾರ್ಪೊರೇಟ್ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಾಗೆ. ಓಹೋ, ಬ್ರ್ಯಾಂಡ್ ಅಂಬಾಸಿಡರ್. ಭಾರಿ ಇಂಟ್ರೆಸ್ಟಿಂಗ್ ಹೋಲಿಕೆ ಇದು. ಹೌದು ನೋಡಿ. ಕಂಪನಿಯ ಜಾಹೀರಾತುಗಳಲ್ಲಿ, ದೊಡ್ಡ ದೊಡ್ಡ ಒಪ್ಪಂದಗಳಲ್ಲಿ ಇವರ ಮುಖವೇ ರಾರಾಜಿಸುತ್ತೆ. ಆದರೆ ಕಂಪನಿಯ ಒಳಗೆ ಕೂತು ಬಜೆಟ್ ಪಾಸ್ ಮಾಡೋದು, ಹೊಸ ಪ್ರಾಜೆಕ್ಟ್ ಶುರು ಮಾಡೋದು, ಅಸಲಿ ನಿರ್ಧಾರಗಳನ್ನ ತಗೊಳ್ಳೋದು ಸಿಇಒ ಆದ ಪ್ರಧಾನಮಂತ್ರಿ. ನನ್ನ ಈ ಅನಾಲಜಿ ಸರಿಯಾಗಿದ್ಯಾ? ಬಹಳ ಸೂಕ್ತವಾದ ಹೋಲಿಕೆ. ಸಂವಿಧಾನ ಶಿಲ್ಪಿಗಳು ಉದ್ದೇಶಪೂರ್ವಕವಾಗಿಯೇ ಈ ವ್ಯವಸ್ಥೆಯನ್ನು ತಂದರು. ಬ್ರಿಟನ್ ರಾಣಿಯ ಹುದ್ದೆಯಿಂದ ಪ್ರೇರಿತವಾದ ಈ ಸ್ಥಾನವನ್ನ ಕೆಲವರು ರಬ್ಬರ್ ಸ್ಟ್ಯಾಂಪ್ ಅಥವಾ ಉತ್ಸವ ಮೂರ್ತಿ ಅಂತ ಕರೆಯೋದು ಉಂಟು. ಹೌದಾ? ಉತ್ಸವ ಮೂರ್ತಿ ಅಂದ್ರೆ ಕೇವಲ ಮೆರವಣಿಗೆಗೆ ಮಾತ್ರ ಸೀಮಿತ ಅನ್ನೋ ತರನಾ? ನಿಜ. ಯಾಕಂದ್ರೆ ಒಮ್ಮೆ ಯೋಚಿಸಿ ನೋಡಿ, ದೇಶದಲ್ಲಿ 2 ಪವರ್ ಸೆಂಟರ್ ಅಂದ್ರೆ 2 ಅಧಿಕಾರದ ಕೇಂದ್ರಗಳಿದ್ರೆ ಏನಾಗುತ್ತೆ? ಪ್ರತಿದಿನ ಪ್ರಧಾನಿ ಮತ್ತು ರಾಷ್ಟ್ರಪತಿಗಳ ನಡುವೆ ಘರ್ಷಣೆ ಶುರುವಾಗುತ್ತೆ. ಹೌದಲ್ವಾ? ಅದು ಆಡಳಿತಕ್ಕೆ ದೊಡ್ಡ ತೊಂದರೆ. ಕರೆಕ್ಟ್. ಅದನ್ನು ತಪ್ಪಿಸಲೇ ನೈಜ ಅಧಿಕಾರವನ್ನ ಜನರಿಂದ ನೇರವಾಗಿ ಆಯ್ಕೆಯಾದ ಪ್ರಧಾನಿ ಮತ್ತು ಮಂತ್ರಿಮಂಡಲಕ್ಕೆ ನೀಡಲಾಯಿತು. ಅಂದ್ರೆ 74ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಏನೇ ಮಾಡಿದ್ರೂ ಅದು ಪ್ರಧಾನಿ ಮತ್ತು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಮಾತ್ರ ನಡಿಬೇಕು ಅಲ್ವಾ? ಹೌದು. ಉದಾಹರಣೆಗೆ ಅಟಾರ್ನಿ ಜನರಲ್ರಂತಹ ಉನ್ನತ ಅಧಿಕಾರಿಯ ನೇಮಕಾತಿ ಪತ್ರದಲ್ಲಿ ರಾಷ್ಟ್ರಪತಿಯವರ ಸಹಿ ಇರುತ್ತೆ. ಆದರೆ ಆ ವ್ಯಕ್ತಿ ಯಾರು ಅಂತ ನಿರ್ಧರಿಸೋದು ಪ್ರಧಾನಮಂತ್ರಿಯೇ. ಕೇವಲ ನೇಮಕಾತಿಗಳಷ್ಟೇ ಅಲ್ಲ ಅನ್ಸುತ್ತೆ. ಬೇರೆ ದೇಶಗಳ ಜೊತೆಗಿನ ಯಾವುದೇ ಒಪ್ಪಂದಗಳು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹೆಸರಿನಲ್ಲೇ ನಡೀತಾವೆ. ಆದ್ರೆ ಅಸಲಿ ನಿರ್ಧಾರ ಮಾತ್ರ ಕ್ಯಾಬಿನೆಟ್ ತಗೊಳುತ್ತೆ. ಖಂಡಿತ. ಇದೆಲ್ಲ ಕೇಳಿದಾಗ ಈ ಹುದ್ದೆಯನ್ನ ಅಲಂಕರಿಸಿದ ಗಣ್ಯರ ಬಗ್ಗೆ ತಿಳಿಯುವ ಕುತೂಹಲ ನಮ್ಮ ಕೇಳುಗರಿಗೂ ಹೆಚ್ಚಾಗಿರುತ್ತೆ. ಹೌದು. ನಾನಿಲ್ಲಿ ಮೂಲಗಳನ್ನ ಗಮನಿಸ್ತಿದ್ದೆ. ಅದರಲ್ಲಿ ಕೆಲವೊಂದು ಅದ್ಭುತ ಐತಿಹಾಸಿಕ ಮಾಹಿತಿಗಳಿವೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು 2 ಬಾರಿ ರಾಷ್ಟ್ರಪತಿಯಾಗಿ ಆಯ್ಕೆಯಾದ ಏಕೈಕ ವ್ಯಕ್ತಿ. ನಿಜ. ಅವರ ಬಗ್ಗೆ ಇನ್ನೊಂದು ಸ್ವಾರಸ್ಯಕರವಾದ ಮಾಹಿತಿ ಇದೆ. ಏನದು? ಅವರ ಜನ್ಮದಿನವಾದ ಡಿಸೆಂಬರ್ 3 ನಾವು ರಾಷ್ಟ್ರೀಯ ವಕೀಲರ ದಿನ ಅಂತ ಆಚರಿಸ್ತೇವೆ ಅನ್ನೋದು ಬಹಳ ಮಂದಿಗೆ ತಿಳಿದಿರಲಿಕ್ಕಿಲ್ಲ. ಓಹೋ, ಇದು ನಿಜಕ್ಕೂ ಹೊಸ ಮಾಹಿತಿ. ಹಾಗೆ ನೀಲಂ ಸಂಜೀವ್ ರೆಡ್ಡಿಯವರು ಅವಿರೋಧವಾಗಿ ಆಯ್ಕೆಯಾದ ರಾಷ್ಟ್ರಪತಿ. ಅಂದ್ರೆ ಅವರ ವಿರುದ್ಧ ಬೇರೆ ಯಾರೂ ಸ್ಪರ್ಧಿಸ್ಲೇ ಇಲ್ಲ. ಹೌದು. ಇನ್ನು ಶ್ರೀಮತಿ ಪ್ರತಿಭಾ ಪಾಟೀಲ್ ಅವರ ಬಗ್ಗೆ ಹೇಳುವುದಾದರೆ, ಅವರು ಸುಖೋಯ್ ಯುದ್ಧ ವಿಮಾನ ಏರಿದ ಮೊದಲ ಮಹಿಳಾ ರಾಷ್ಟ್ರಪತಿ ಅನ್ನೋದು ನಮಗೆಲ್ಲ ಗೊತ್ತು. ಹೌದು. ಆ ಫೋಟೋಗಳು ಸಾಕಷ್ಟು ವೈರಲ್ ಆಗಿತ್ತು. ಆದ್ರೆ ಅವರು ಅತಿ ಹೆಚ್ಚು ಕ್ಷಮಾದಾನ ಅಂದ್ರೆ ಪಾರ್ಡನ್ಸ್
ನೀಡಿದ ರಾಷ್ಟ್ರಪತಿ ಕೂಡ ಹೌದು ಅಂತ ಮೂಲಗಳು ಹೇಳ್ತವೆ. ಒಂದು ನಿಮಿಷ, ಕ್ಷಮಾದಾನದ ವಿಚಾರದಲ್ಲಿ ಪ್ರತಿಭಾ ಪಾಟೀಲ್ ಅವರು ಅಷ್ಟು ಮುಂದುವರೆದಿದ್ದರೆ ಪ್ರಣಬ್ ಮುಖರ್ಜಿಯವರ ದಾಖಲೆ ಸಂಪೂರ್ಣ ವಿರುದ್ಧವಾಗಿದೆ ಅಲ್ವಾ? ಕರೆಕ್ಟ್. ಅವರು ಅತಿ ಹೆಚ್ಚು ಗಲ್ಲು ಶಿಕ್ಷೆಗಳನ್ನು ಎತ್ತಿ ಹಿಡಿದ, ಅಂದ್ರೆ ಕ್ಷಮಾದಾನದ ಅರ್ಜಿಗಳನ್ನು ತಿರಸ್ಕರಿಸಿದ ರಾಷ್ಟ್ರಪತಿ. ಆಡಳಿತದ ಶೈಲಿಯಲ್ಲಿ ಎಷ್ಟೊಂದು ವ್ಯತ್ಯಾಸಗಳಿವೆ ನೋಡಿ. ಇನ್ನು ಪ್ರಸ್ತುತ 15ನೇ ರಾಷ್ಟ್ರಪತಿಯಾಗಿರುವ ದ್ರೌಪದಿ ಮುರ್ಮು ಅವರು ಒಡಿಶಾದ ಸಂಥಾಲೆ ಬುಡಕಟ್ಟು ಜನಾಂಗದಿಂದ ಬಂದು ಈ ಅತ್ಯುನ್ನತ ಹುದ್ದೆಗೇರಿದ ಮೊದಲ ಮಹಿಳೆ. ಪ್ರಜಾಪ್ರಭುತ್ವದ ಸೌಂದರ್ಯ ಅಂದ್ರೆ ಇದೇ ಇರಬೇಕು. ಆದರೆ ಇಲ್ಲೊಂದು ಬಹಳ ಮುಖ್ಯವಾದ ಪ್ರಶ್ನೆ ಉಟ್ಕೊಳ್ಳುತ್ತೆ. ಯಾವ ಪ್ರಶ್ನೆ? ರಾಷ್ಟ್ರಪತಿಯವರು ಕೇವಲ ನಾಮಮಾತ್ರದ ಮುಖ್ಯಸ್ಥರು, ಅವರೇನು ನೈಜ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ ಎಂದ ಮೇಲೆ ಅವರನ್ನು ಆಯ್ಕೆ ಮಾಡುವ ಚುನಾವಣಾ ಪ್ರಕ್ರಿಯೆಯನ್ನು ಯಾಕೆಷ್ಟು ಸಂಕೀರ್ಣವಾಗಿಡಲಾಗಿದೆ? ಹೌದಲ್ವಾ, ನನಗೂ ಅದೇ ಅನ್ಸ್ತು. ಸುಮ್ಮನೆ ಯಾರಿಗಾದ್ರೂ ಆ ಹುದ್ದೆ ಕೊಟ್ಬಿಡಬಹುದಿತ್ತಲ್ಲ. ಅದೇ ನೋಡಿ, 54ನೇ ವಿಧಿಯ ಪ್ರಕಾರ ನಡೆಯುವ ಈ ಚುನಾವಣೆಯನ್ನು ಐರ್ಲೆಂಡ್ನಿಂದ ಎರವಲು ಪಡೆಯಲಾಗಿದೆ. ಅಂದ್ರೆ ನಮ್ಮ ಸಾಮಾನ್ಯ ಚುನಾವಣೆಗಳ ಹಾಗೆ ಜನಸಾಮಾನ್ಯರು ಇದರಲ್ಲಿ ವೋಟ್ ಮಾಡುವಂಟಿಲ್ಲ. ಇಲ್ಲ, ಕೇವಲ ಚುನಾಯಿತ ಅಂದ್ರೆ ಎಲೆಕ್ಟೆಡ್ ಸಂಸದರು ಮತ್ತು ಶಾಸಕರು ಮಾತ್ರ ಭಾಗವಹಿಸ್ತಾರೆ. ದೆಹಲಿ, ಪುದುಚೇರಿ ಮತ್ತು ಜಮ್ಮು ಕಾಶ್ಮೀರದ ಶಾಸಕರಿಗೂ ಇದರಲ್ಲಿ ಅವಕಾಶವಿದೆ. ಆದ್ರೆ ಒಂದು ನಿಮಿಷ, ಇಲ್ಲೊಂದು ಟ್ವಿಸ್ಟ್ ಇದೆ. ಸಂಸತ್ತಿನಲ್ಲಿರುವ ನಾಮಕರಣಗೊಂಡ ಅಂದ್ರೆ ನಾಮಿನೇಟೆಡ್ ಸದಸ್ಯರಿಗೆ ಇದರಲ್ಲಿ ವೋಟ್ ಹಾಕುವ ಅವಕಾಶ ಇಲ್ಲ ಅಂತ ಮೂಲಗಳು ಹೇಳ್ತವೆ. ಯಾಕೆ ಈ ತಾರತಮ್ಯ? ಅವರು ಸಂಸತ್ತಿನ ಸದಸ್ಯರೇ ಅಲ್ವಾ? ಅಲ್ಲಿಯೇ ಇರೋದು ನಮ್ಮ ಸಂವಿಧಾನ ಶಿಲ್ಪಿಗಳ ದೂರದೃಷ್ಟಿ. ನೀವು 80ನೇ ವಿಧಿಯನ್ನು ಗಮನಿಸಿದರೆ ರಾಷ್ಟ್ರಪತಿಯವರೇ ಖುದ್ದಾಗಿ 12 ಜನರನ್ನು ಕಲೆ, ಸಾಹಿತ್ಯ, ವಿಜ್ಞಾನ ಕ್ಷೇತ್ರಗಳಿಂದ ರಾಜ್ಯಸಭೆಗೆ ನಾಮಕರಣ ಮಾಡ್ತಾರೆ. ಹೌದು, ಮಾಡ್ತಾರೆ. ಈಗ ಒಮ್ಮೆ ಯೋಚಿಸಿ, ತಾನೇ ನೇಮಕ ಮಾಡಿದ ವ್ಯಕ್ತಿಗಳು ಮತ್ತೆ ತನ್ನ ಮುಂದಿನ ಚುನಾವಣೆಯಲ್ಲಿ ತನಗೇ ವೋಟ್ ಹಾಕೋ ಅವಕಾಶವಿದ್ರೆ ಏನಾಗ್ಬಹುದೋ? ಅಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬಂದುಬಿಡುತ್ತೆ. ಅಂದ್ರೆ ಹಿತಾಸಕ್ತಿ ಸಂಘರ್ಷ. ನಾನೇ ನಿಮ್ಗೆ ಕೆಲ್ಸ ಕೊಟ್ಟು ಆಮೇಲೆ ನೀವೇ ನನ್ನನ್ನು ಬಾಸ್ ಆಗಿ ಆಯ್ಕೆ ಮಾಡಿ ಅಂತ ಕೇಳಿದ ಹಾಗೆ ಆಗುತ್ತೆ. ಅದ್ಭುತವಾದ ಲೆಕ್ಕಾಚಾರ ಇದು. ಖಂಡಿತ. ಇನ್ನು ಈ ಚುನಾವಣೆಗೆ ನಿಲ್ಲುವ ಪ್ರಕ್ರಿಯೆಯೂ ಸುಲಭವಿಲ್ಲ ಅನ್ಸುತ್ತೆ. ಹೌದು, ಕನಿಷ್ಠ 35 ವರ್ಷ ವಯಸ್ಸಾಗಿರ್ಬೇಕು, ಸರಿ. ಆದ್ರೆ 50 ಮಂದಿ ಅನುಮೋದಕರು ಮತ್ತು 50 ಮಂದಿ ಸೂಚಕರು ಇರಬೇಕು ಅಂದ್ರೆ ಏನು? ಅಂದ್ರೆ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಕನಿಷ್ಠ 50 ಜನ ಎಲೆಕ್ಟರ್ಸ್ ಅಂದ್ರೆ ಮತದಾರರಾಗಿರುವ ಸಂಸದರು ಅಥವಾ ಶಾಸಕರು ನಿಮ್ಮ ಹೆಸರನ್ನು ಸೂಚಿಸಬೇಕು. ಮತ್ತು ಇನ್ನೊಂದು 50 ಜನ ಅದನ್ನು ಬೆಂಬಲಿಸಬೇಕು. ಜೊತೆಗೆ RBIನಲ್ಲಿ 15,000 ರೂಪಾಯಿ ಠೇವಣಿ ಇಡಬೇಕು. ಯಾಕೆ ಇಷ್ಟು ಕಠಿಣ ನಿಯಮ? ಯಾಕಂದ್ರೆ ಯಾರೋ ದಾರಿಯಲ್ಲಿ ಹೋಗುವವರು ಸುಮ್ಮನೆ ಪ್ರಚಾರಕ್ಕಾಗಿ ರಾಷ್ಟ್ರಪತಿ ಚುನಾವಣೆಗೆ ನಿಲ್ಲಬಾರದು. ಅದೊಂದು ಘನತೆಯ ಹುದ್ದೆ. ಒಂದು ವೇಳೆ ಚಲಾವಣೆಯಾದ ಒಟ್ಟು ಮತಗಳಲ್ಲಿ 6ನೇ 1 ಭಾಗ ಅಂದ್ರೆ 1/6 ಮತ ಬರೆದಿದ್ರೆ ಆ ಠೇವಣಿ ಹಣ ಮುಟ್ಟುಗೋಳಾಗುತ್ತೆ. ಅಂದ್ರೆ ಆ ಹಣ ವಾಪಸ್ ಬರುವುದಿಲ್ಲ ಅಲ್ವಾ? ಉದ್ಯದೆಯ ಘನತೆಗೆ ತಕ್ಕಂತೆ ಅಧಿಕಾರವೂ ಇದೆ. 111ನೇ ವಿಧಿಯಡಿ ಬರುವ ವೀಟೋ ಅಧಿಕಾರದ ಬಗ್ಗೆಯೇ ನೋಡಿ. ಹೌದು, ವೀಟೋ ಪವರ್. ಸಂಸತ್ತು ಪಾಸ್ ಮಾಡಿದ ಮಸೂದೆಯೊಂದು ಕಾಯ್ದೆಯಾಗಬೇಕಾದ್ರೆ ರಾಷ್ಟ್ರಪತಿಗಳು ಸಹಿ ಬೇಕೇ ಬೇಕು. ಒಂದು ವೇಳೆ ಆ ಮಸೂದೆ ಸರಿಯಿಲ್ಲ ಅನಿಸಿದ್ರೆ ಅವರದನ್ನು ತಡೆ ಹಿಡಿಯಬಹುದು. ನಿಜ. ಇನ್ನು 123ನೇ ವಿಧಿಯಡಿ ಬರುವ ಸುಗ್ರೀವಾಜ್ಞೆ ಅಂದ್ರೆ ಆರ್ಡಿನೆನ್ಸ್ ಬಗ್ಗೆ ಕೇಳಿದಿರಾ? ಕೇಳಿದಿನಿ. ಆದ್ರೆ ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ಸುಗ್ರೀವಾಜ್ಞೆ ಎನ್ನುವುದು ಒಂದು ರೀತಿಯ ಎಮರ್ಜೆನ್ಸಿ ಕಾನೂನು ಇದ್ದಾಗೆ. ಸಂಸತ್ತಿನ ಅಧಿವೇಶನ ನಡೆಯದೇ ಇರುವಾಗ ದೇಶಕ್ಕೆ ತುರ್ತಾಗಿ ಯಾವುದಾದರೂ ಕಾನೂನಿನ ಅಗತ್ಯವಿದ್ದರೆ ಆಗ ರಾಷ್ಟ್ರಪತಿಯವರು ಈ 123ನೇ ವಿಧಿಯಡಿ ಸುಗ್ರೀವಾಜ್ಞೆ ಹೊರಡಿಸ್ತಾರೆ. ಓಹೋ, ಇದು ಸಂಸತ್ತು ಪಾಸ್ ಮಾಡಿದ ಕಾಯ್ದೆಯಷ್ಟೇ ಶಕ್ತಿಯುತವಾಗಿರುತ್ತಾ? ಸಂಪೂರ್ಣವಾಗಿ. ಆದರೆ ಇದಕ್ಕೆ ಕೇವಲ 6 ವಾರಗಳ ಕಾಲಾವಧಿ ಇರುತ್ತೆ. ಆ 6 ವಾರಗಳ ಒಳಗೆ ಸಂಸತ್ತು ಸೇರಿ ಅದಕ್ಕೆ ಒಪ್ಪಿಗೆ ಸೂಚಿಸಬೇಕು. ಇಲ್ಲವಾದ್ರೆ ಆ ಸುಗ್ರೀವಾಜ್ಞೆ ರದ್ದಾಗುತ್ತೆ. ಎಂತಹ ಕರಾರುವಕ್ಕಾದ ವ್ಯವಸ್ಥೆ! ಇನ್ನು ಮೂಲಗಳಲ್ಲಿ ಒಂದು ಅತ್ಯಂತ ಕುತೂಹಲಕಾರಿ ಅಂಶವನ್ನು ನೀಡಲಾಗಿದೆ. ಹೌದು. ಏನದು? ನಮ್ಮಲ್ಲಿ ರಾಷ್ಟ್ರಪತಿಯವರ ಪ್ರಮಾಣ ವಚನ ಮತ್ತು ಅವರನ್ನು ಹುದ್ದೆಯಿಂದ ಕೆಳಗಿಳಿಸುವ ಮಹಾಭಿಯೋಗ ಅಂದ್ರೆ ಇಂಪೀಚ್ಮೆಂಟ್ ಎರಡನ್ನೂ 60ನೇ ವಿಧಿಯ ಅಡಿಯಳಿಗೆ ಉಲ್ಲೇಖಿಸಲಾಗಿದೆ ಅಂತ ವಿದ್ಯಾಕಾಶಿ ನೋಟ್ಸ್ ಹೇಳುತ್ತೆ. ಹೌದು, ಅಮೆರಿಕಾದಿಂದೇ ತಂದಿರುವ ಈ ಮಹಾಭಿಯೋಗ ಪ್ರಕ್ರಿಯೆ ನಿಜಕ್ಕೂ ಕಠಿಣವಾಗಿದೆ ಮತ್ತು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಮುಂದೆ ಅವರು ಪ್ರಮಾಣವಚನ ಸ್ವೀಕರಿಸ್ತಾರೆ. ಇಷ್ಟೆಲ್ಲ ದೊಡ್ಡ ಜವಾಬ್ದಾರಿ ಇರುವಾಗ ಅವರಿಗೆ ಸಿಗುವ ಸೌಲಭ್ಯಗಳು ಅಷ್ಟೇ ದೊಡ್ಡದಿರ್ತಾವೆ ಅಲ್ವಾ? ಖಂಡಿತ. 1929ರಲ್ಲಿ ಎಡ್ವಿನ್ ಲೂಟಿಯನ್ಸ್ ನಿರ್ಮಿಸಿದ ದೆಹಲಿಯ ರೈಸನ್ ಹಿಲ್ಸ್ನಲ್ಲಿರುವ ಬೃಹತ್ ರಾಷ್ಟ್ರಪತಿ ಭವನ ಇವರ ಅಧಿಕೃತ ನಿವಾಸ. ಇದು ಮಾತ್ರವಲ್ಲದೆ ಶಿಮ್ಲಾದಲ್ಲಿ ಬೇಸಿಗೆ ನಿವಾಸ ಮತ್ತು ಹೈದರಾಬಾದ್ನಲ್ಲಿ ಚಳಿಗಾಲದ ನಿಲಯವೂ ಇದೆ ಅನ್ಸುತ್ತೆ. ಹೌದು,
ಜೊತೆಗೆ ಪ್ರತಿ ತಿಂಗಳು 5 ಲಕ್ಷ ರೂಪಾಯಿಗಳ ತೆರಿಗೆ ಮುಕ್ತ ವೇತನವನ್ನು ನೀಡಲಾಗುತ್ತೆ. ಸರಿ, ಈಗ ನಾವು ದೇಶದ ಮೊದಲ ಪ್ರಜೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡೆವು. ಆದರೆ ಆ ಬ್ರ್ಯಾಂಡ್ ಅಂಬಾಸಿಡರ್ ಯಾವುದೋ ಕಾರಣಕ್ಕೆ ಅನಾರೋಗ್ಯಕ್ಕೆ ತುತ್ತಾದ್ರೆ ಅಥವಾ ರಜೆ ಹಾಕಿದ್ರೆ ದೇಶದ ಆಡಳಿತ ಯಂತ್ರ ನಿಂತೋಗ್ಬಾರ್ದಲ್ವಾ? ಖಂಡಿತ ನಿಲ್ಬಾರ್ದು. ಹಾಗಾಗಿ ನೈಸರ್ಗಿಕವಾಗಿ ನಮ್ಮ ಗಮನ 2ನೇ ಅತ್ಯುನ್ನತ ಹುದ್ದೆಯತ್ತ ಹರಿಯುತ್ತೆ. ಅದೇ ಉಪರಾಷ್ಟ್ರಪತಿ ಹುದ್ದೆ. ಇದು ಅಮೆರಿಕಾದಿಂದ ಎರವಲ್ಪಡೆದ ಕಾನ್ಸೆಪ್ಟ್ ಅಲ್ವಾ? ನಿಖರವಾಗಿ 63ನೇ ವಿಧಿಯಡಿ ಸೃಷ್ಟಿಯಾಗಿರುವ ಉಪರಾಷ್ಟ್ರಪತಿ ಹುದ್ದೆ ನಮ್ಮ ಸಂವಿಧಾನದ ಒಂದು ಅತ್ಯುತ್ತಮವಾದ ಬ್ಯಾಕಪ್ ಪ್ಲಾನ್ ಅಂತ ನಾವು ಕರಿಬಹುದು. ಬ್ಯಾಕಪ್ ಪ್ಲಾನ್, ಹೌದು. 65ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿ ಹುದ್ದೆ ಖಾಲಿ ಆದಾಗ, ಅಂದ್ರೆ ಅವರ ಮರಣ, ರಾಜೀನಾಮೆ ಅಥವಾ ವಜಾಗೊಂಡಾಗ ಉಪರಾಷ್ಟ್ರಪತಿಯವರು ಹಂಗಾಮಿ ರಾಷ್ಟ್ರಪತಿಯಾಗಿ ಆ ಕುರ್ಚಿಯಲ್ಲಿ ಕೂರುತ್ತಾರೆ. ನಮ್ಮ ಇತಿಹಾಸದಲ್ಲಿ ಯಾರಾದ್ರೂ ಈ ರೀತಿ ಕೆಲಸ ಮಾಡಿದ್ದಾರಾ? ಹೌದು, ವಿ ಗಿರಿಯವರು ಈ ರೀತಿ ಹಂಗಾಮಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡಿದ ಮೊದಲಿಗರು. ಆದ್ರೆ ರಾಷ್ಟ್ರಪತಿಯವರು ಆರೋಗ್ಯವಾಗಿರುವಾಗ ಈ ಉಪರಾಷ್ಟ್ರಪತಿಗಳು ಏನ್ ಮಾಡ್ತಿರ್ತಾರೆ? ಸುಮ್ನೆ ಬ್ಯಾಕಪ್ಪ ಕೂತಿರ್ಲೂ ಸಾಧ್ಯವಿಲ್ವಲ್ಲ? ಅದಕ್ಕಾಗಿಯೇ 64ನೇ ವಿಧಿಯನ್ನ ತರಲಾಗಿದೆ. ಅದರ ಪ್ರಕಾರ ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿ, ಅಂದ್ರೆ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಗಿ ಕೆಲಸ ಮಾಡ್ತಾರೆ. ಒಂದೇ ನಿಮಿಷ, ಈ ಪದನಿಮಿತ್ತ ಅಂದ್ರೆ ಏನು? ಅಂದ್ರೆ ಒಂದು ಹುದ್ದೆಗೆ ಆಯ್ಕೆಯಾದ ಕಾರಣಕ್ಕೆ ತಾನಾಗಿಯೇ ಇನ್ನೊಂದು ಹುದ್ದೆಯ ಜವಾಬ್ದಾರಿ ಸಿಗೋದು. ಉಪರಾಷ್ಟ್ರಪತಿಯಾದವರು ಆಟೋಮ್ಯಾಟಿಕ್ ಆಗಿ ರಾಜ್ಯಸಭೆಯ ಚೇರ್ಮನ್ ಆಗ್ತಾರೆ. ಓಹೋ, ಇದು ಹೇಗಿದೆ ಅಂದ್ರೆ ನಮ್ಮ ಶಾಲೆಯಲ್ಲಿ ಪಿಟಿ ಟೀಚರ್ ಇರ್ತಾರಲ್ಲ, ಹೌದು, ಅವರು ಒಂದು ಕಡೆ ಕ್ಲಾಸ್ ರೂಮ್ನಲ್ಲಿ ಮಕ್ಕಳನ್ನ ಕಂಟ್ರೋಲ್ ಮಾಡ್ತಿರ್ತಾರೆ. ಆದ್ರೆ ಪ್ರಿನ್ಸಿಪಲ್ ರಜೆ ಹಾಕಿದಾಗ ನೇರವಾಗಿ ಹೋಗಿ ಪ್ರಿನ್ಸಿಪಲ್ ಚೇರ್ನಲ್ಲಿ ಕೂತು ಆಡಳಿತ ನಡೆಸುವ ಭರ್ಜರಿ ಬ್ಯಾಕಪ್ ಪ್ಲಾನ್ ಇದ್ದ ಹಾಗೆ. ಬಹಳ ಮಜವಾದ ಉದಾಹರಣೆ, ಆದರೆ ಸತ್ಯ. ರಾಜ್ಯಸಭೆಯಲ್ಲಿ ಅವರೇ ಸುಪ್ರೀಂ. ಇವರ ಚುನಾವಣಾ ಪ್ರಕ್ರಿಯೆ ಸ್ವಲ್ಪ ಭಿನ್ನವಾಗಿದೆ, ಗಮನಿಸಿ. ಹೇಗೆ ಭಿನ್ನವಾಗಿದೆ? ರಾಷ್ಟ್ರಪತಿ ಚುನಾವಣೆಯಲ್ಲಿ ಕೇವಲ ಚುನಾಯಿತ ಸದಸ್ಯರು ಮಾತ್ರ ಭಾಗವಹಿಸಿದ್ರು. ಆದ್ರೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಎಲ್ಲಾ ಸದಸ್ಯರು, ಅಂದ್ರೆ ನಾಮಕರಣಗೊಂಡವರು ಸೇರಿ ಎಲ್ಲರೂ ವೋಟ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರೋದಿಲ್ಲ ಅಂತನಾ? ಯಾಕಂದ್ರೆ ಉಪರಾಷ್ಟ್ರಪತಿಗಳು ಯಾರನ್ನೂ ನಾಮಕರಣ ಮಾಡೋದಿಲ್ಲ. ಬಹಳ ಲಾಜಿಕಲ್ ಆಗಿದೆ. ಕರೆಕ್ಟ್. ಇವರಿಗೆ 4 ಲಕ್ಷ ರೂಪಾಯಿ ವೇತನ, ರಾಷ್ಟ್ರಪತಿಯವರಿಂದ ಪ್ರಮಾಣವಚನ, ಮತ್ತು ಇವರು ರಾಜೀನಾಮೆ ನೀಡಬೇಕಿದ್ರೂ ಅದು ರಾಷ್ಟ್ರಪತಿಯವರಿಗೆ. ಇನ್ನು ಇತಿಹಾಸದ ಪುಟಗಳನ್ನು ತಿರುವಿದರೆ ನಮ್ಮ ಮೊದಲ ಉಪರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನವರು. ಇವರ ಬಗ್ಗೆ ಒಂದು ಕುತೂಹಲಕಾರಿ ವಿಚಾರವೆಂದರೆ ಇವರು ಕಾಳಿದಾಸನನ್ನು ಭಾರತದ ಶೇಕ್ಸ್ಪಿಯರ್ ಅಂತ ಕರೆದಿದ್ರು. ಹೌದು, ಅವರು ಅಪ್ರತಿಮ ವಿದ್ವಾಂಸರಾಗಿದ್ರು. ಇನ್ನು ನಾವೆಲ್ಲರೂ ಹೆಮ್ಮೆ ಪಡಬೇಕಾದ ವಿಷಯವೆಂದ್ರೆ ಉಪರಾಷ್ಟ್ರಪತಿ ಹುದ್ದೆಗೇರಿದ ಏಕೈಕ ಕನ್ನಡಿಗ ಬಿ.ಡಿ. ಜತ್ತಿಯವರು. ಓ, ನಮ್ಮ ಕನ್ನಡಿಗರು. ಹೌದು, ಅವರು ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಸಾವಳಗಿಯವರು. ಹಾಗೆಯೇ ಅಧಿಕಾರದಲ್ಲಿದ್ದಾಗ ಮರಣ ಹೊಂದಿದ ಕೃಷ್ಣಕಾಂತ್ ಅವರು ಹಾಗೂ ಪ್ರಸ್ತುತ 14ನೇ ಉಪರಾಷ್ಟ್ರಪತಿಯಾಗಿರುವ ಜಗದೀಪ್ ಧನ್ಕರ್ ಅವರು. ಹೀಗೆ ಈ ಹುದ್ದೆಯ ಇತಿಹಾಸವೂ ಅಷ್ಟೇ ಸಮೃದ್ಧವಾಗಿದೆ. ಆದರೆ ರಾಜ್ಯಸಭೆಯ ಚೇರ್ಮನ್ ಆಗಿ ಇವರ ಕೆಲಸ ಸುಲಭದ್ದೇನಲ್ಲ ಅಲ್ವಾ? ಕಲಾಪಗಳನ್ನು ಕಂಟ್ರೋಲ್ ಮಾಡಬೇಕು, ಕೋರಂ ನಿಗದಿ ಮಾಡಬೇಕು. ಈ ಕೋರಂ ಅಂದ್ರೆ ಏನು? ಕೋರಂ ಅಂದ್ರೆ ಕಲಾಪ ಶುರುವಾಗಲು ಇರಬೇಕಾದ ಕನಿಷ್ಠ ಸದಸ್ಯರ ಸಂಖ್ಯೆ. ಸಂವಿಧಾನದ ಪ್ರಕಾರ ಸದನದ ಒಟ್ಟು ಸದಸ್ಯರ 10ನೇ 1 ಭಾಗ, ಅಂದ್ರೆ 1/10 ಹಾಜರಿರಲೇಬೇಕು. ಅಷ್ಟು ಜನ ಇಲ್ದೇ ಹೋದ್ರೆ ಏನಾಗುತ್ತೆ? ಆಗ ಉಪರಾಷ್ಟ್ರಪತಿಗಳು ಕಲಾಪವನ್ನು ಮುಂದೂಡ್ತಾರೆ. ಇನ್ನು ಯಾವುದೇ ಮಸೂದೆಗೆ ಪರ ಮತ್ತು ವಿರೋಧವಾಗಿ ಸಮಾನ ಮತಗಳು ಬಂದಾಗ, ಅಂದ್ರೆ 50-50 ಟೈ ಆದಾಗ, ಅದನ್ನು ಬಗೆಹರಿಸಲು ಚೇರ್ಮನ್ ಆಗಿ ಅವರು ತಮ್ಮ ನಿರ್ಣಾಯಕ ಮತ ಅಥವಾ ಕ್ಯಾಸ್ಟಿಂಗ್ ವೋಟ್ ಚಲಾಯಿಸ್ತಾರೆ. ಅಲ್ಲಿ ಅವರ ತೀರ್ಮಾನವೇ ಅಂತಿಮ. ಅದ್ಭುತ. ಸರಿ, ಕಾರ್ಯಾಂಗದ ಈ ಉನ್ನತ ಹುದ್ದೆಗಳನ್ನ ನೋಡಿದ ಮೇಲೆ ನನಗೊಂದು ಪ್ರಶ್ನೆ ಕಾಡ್ತಿದೆ. ಖಂಡಿತ ಕೇಳಿ. ಇಡೀ ದೇಶವನ್ನು ಮುನ್ನಡೆಸುವ ಸರ್ಕಾರಗಳು ತಪ್ಪು ಮಾಡಬಾರ್ದು ಅಂತ ಕಾನೂನಿನ ಚೌಕಟ್ಟಿರುತ್ತೆ. ಆದ್ರೆ ಸರ್ಕಾರದಲ್ಲಿರುವ ಮಂತ್ರಿಗಳೆಲ್ಲ ಕಾನೂನು ಓದಿದವರೇ ಆಗಿರೋದಿಲ್ಲ ಅಲ್ವಾ? ಹೌದು, ಬಹುತೇಕರು ಆಗಿರಲ್ಲ. ಹಾಗಾದ್ರೆ ಈ ಸರ್ಕಾರಗಳಿಗೆ ಕಾನೂನಿನ ಸಲಹೆ ಕೊಡುವವರು ಯಾರು? ಮತ್ತು ಲೋಕಸಭೆಯ ಬೃಹತ್ ಕಲಾಪಗಳನ್ನ ನಿಯಂತ್ರಿಸುವವರು ಯಾರು? ಇದಕ್ಕಾಗಿಯೇ ನಮ್ಮ ಸಂವಿಧಾನದಲ್ಲಿ ಇಬ್ಬರು ಪ್ರಬಲ ವ್ಯಕ್ತಿಗಳಿದ್ದಾರೆ. ಒಬ್ಬರು ಅಟಾರ್ನಿ ಜನರಲ್, ಮತ್ತೊಬ್ಬರು ಸ್ಪೀಕರ್. ಓಹೋ. 76ನೇ ವಿಧಿಯ ಪ್ರಕಾರ ನೇಮಕವಾಗುವ ಅಟಾರ್ನಿ ಜನರಲ್ ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ. ಇವರನ್ನು ನಾವು ಕಾನೂನು ಕಾಯುವ ಕಾವಲು ನಾಯಿ ಎಂದೇ ಕರೆಯಬಹುದು. ಕಾವಲು ನಾಯಿ ಅಂದ್ರೆ ವಾಚ್ ಡಾಗ್ ತರಹನ? ಹೌದು.
ಕೇಂದ್ರ ಸರ್ಕಾರ ಯಾವುದೇ ಹೊಸ ಯೋಜನೆ ತಂದ್ರೂ ಅದು ಸಂವಿಧಾನಬದ್ಧವಾಗಿದೆಯಾ ಎಂದು ಪರಿಶೀಲಿಸುವ ಜವಾಬ್ದಾರಿ ಇವರದ್ದು. ಇಲ್ಲಿ ಒಂದು ಅದ್ಭುತವಾದ ಸ್ವಾರಸ್ಯವಿದೆ. ಅದರ ಬಗ್ಗೆ ನಾನು ನಿಮ್ಮನ್ನ ಕೇಳಲೇಬೇಕು. ಈ ಅಟಾರ್ನಿ ಜನರಲ್ ಎಲೆಕ್ಷನ್ನಲ್ಲಿ ನಿಂತು ಗೆದ್ದ ಸಂಸತ್ತಿನ ಸದಸ್ಯರಲ್ವಾ ಅಲ್ವಾ? ಇಲ್ಲ, ಅವರು ಎಲೆಕ್ಟೆಡ್ ಅಲ್ಲ. ಆದ್ರೂ ಅವರು ಸಂಸತ್ತಿನ ಕಲಾಪದಲ್ಲಿ ಭಾಗವಹಿಸಬಹುದು, ಚರ್ಚೆಯಲ್ಲಿ ಮಾತನಾಡಬಹುದು, ಆದ್ರೆ ಮಸೂದೆ ಪಾಸ್ ಮಾಡುವಾಗ ವೋಟ್ ಹಾಕುವಂತಿಲ್ಲ. ಇದು ಹೇಗಿದೆ ಅಂದ್ರೆ, ಕ್ರಿಕೆಟ್ ಮ್ಯಾಚ್ನ ಪ್ಲೇಯಿಂಗ್ ಲೆವೆನ್ನಲ್ಲಿ ಇಲ್ದೇ ಇರುವ ಒಬ್ಬ ಎಕ್ಸ್ಪರ್ಟ್ ನೇರವಾಗಿ ಪಿಚ್ ಮೇಲೆ ನಿಂತು ಕ್ಯಾಪ್ಟನ್ಗೆ ಅಡ್ವೈಸ್ ಮಾಡೋ ತರ ಅಲ್ವಾ? ಹೌದು, ಭಾರಿ ಒಳ್ಳೆ ಅನಾಲಜಿ. ಇದು ಪ್ರಜಾಪ್ರಭುತ್ವದ ನಿಯಮಗಳಿಗೆ ವಿರುದ್ಧ ಅನ್ಸಲ್ವಾ? ಒಬ್ಬ ಅಧಿಕಾರಿಗೆ ಈ ಮಟ್ಟದ ಪ್ರವೇಶ ಯಾಕೆ? ಇದು ಮೇಲ್ನೋಟಕ್ಕೆ ವಿರುದ್ಧ ಅನಿಸಿದ್ರೂ ಇದರ ಹಿಂದಿನ ಲಾಜಿಕ್ ಬೇರೆ ಇದೆ ನೋಡಿ. ಏನದು? ಸರ್ಕಾರ ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಕಾನೂನಿನ ಕವಚ ಬಹಳ ಮುಖ್ಯ. ಸಂಸತ್ತಿನಲ್ಲಿ ವಿರೋಧ ಪಕ್ಷದವರು ಯಾವುದಾದ್ರೂ ಬಿಲ್ ಬಗ್ಗೆ ಕಾನೂನಿನ ಪ್ರಶ್ನೆಗಳನ್ನು ಎತ್ತಿದಾಗ ಸರ್ಕಾರಕ್ಕೆ ಒಬ್ಬ ಸಮರ್ಥ ವಕೀಲನ ಅಗತ್ಯವಿರುತ್ತೆ. ಅದಕ್ಕೆ ಅವರನ್ನ ಅಲ್ಲಿ ಕೂರಿಸ್ತಾರೆ. ಅದಕ್ಕಾಗಿಯೇ ದೇಶದ ಶ್ರೇಷ್ಠ ಕಾನೂನು ತಜ್ಞರೊಬ್ಬರನ್ನು ಅಲ್ಲಿ ಕೂರಿಸಲಾಗಿರುತ್ತೆ. ಆದರೆ ಅವರು ಜನರ ಮತದಿಂದ ಆಯ್ಕೆಯಾಗದ ಕಾರಣ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಉಳಿಸಲು ಅವರಿಗೆ ವೋಟ್ ಹಾಕುವ ಅಧಿಕಾರವನ್ನು ನಿರಾಕರಿಸಲಾಗಿದೆ. ವಾವ್, ಎಂತಹ ಸೂಕ್ಷ್ಮವಾದ ಬ್ಯಾಲೆನ್ಸ್ ಅದು! ಕೇಂದ್ರ ಸರ್ಕಾರದ ಪರವಾಗಿ ದೇಶದ ಯಾವುದೇ ನ್ಯಾಯಾಲಯದಲ್ಲಿ ಹೋಗಿ ವಾದ ಮಾಡುವ ಪವರ್ ಕೂಡ ಇವರಿಗಿದೆ ಅಲ್ವಾ? ಇವರ ಅಧಿಕಾರಾವಧಿ ಎಷ್ಟು? ಇವರಿಗೆ ನಿರ್ದಿಷ್ಟ ಅಧಿಕಾರಾವಧಿ ಇಲ್ಲ. ರಾಷ್ಟ್ರಪತಿಗಳ ಇಚ್ಛೆ ಇರುವವರೆಗೂ, ಅಂದ್ರೆ ವಾಸ್ತವದಲ್ಲಿ ಆ ಸರ್ಕಾರ ಇರುವವರೆಗೂ ಇವರು ಅಧಿಕಾರದಲ್ಲಿರ್ತಾರೆ. ಎಂ.ಸಿ. ಸೆಟಲ್ವಾಡ್ ಅವರು ನಮ್ಮ ದೇಶದ ಮೊದಲ ಅಟಾರ್ನಿ ಜನರಲ್. ಪ್ರಸ್ತುತ ಆರ್ ವೆಂಕಟರಮಣಿ ಅವರು ಈ ಹುದ್ದೆಯಲ್ಲಿದ್ದಾರೆ. ಇನ್ನು ಸಂಸತ್ತಿನ ಮೈದಾನದ ಅಸಲಿ ರೆಫ್ರಿ ಅಂದ್ರೆ ಲೋಕಸಭೆಯ ಸ್ಪೀಕರ್ ಬಗ್ಗೆ ಮಾತನಾಡೋಣ. ಕೇವಲ ಲೋಕಸಭೆ ಮಾತ್ರವಲ್ಲ, 108ನೇ ವಿಧಿಯ ಪ್ರಕಾರ ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನ ನಡೆದಾಗಲೂ ಅದರ ಅಧ್ಯಕ್ಷತೆ ವಹಿಸುವುದು ಇವರೇ ಅಂತ ಮೂಲಗಳು ಹೇಳ್ತವೆ. ಹೌದು, ಅಷ್ಟೇ ಅಲ್ಲ, ಒಂದು ಮಸೂದೆ ಹಣಕಾಸು ಮಸೂದೆ ಅಂದ್ರೆ ಮನಿ ಬಿಲ್ ಹೌದೋ ಅಲ್ವೋ ಎಂದು ನಿರ್ಧರಿಸುವ ಅಂತಿಮ ಅಧಿಕಾರ ಇವರದೇ. ಒಂದು ನಿಮಿಷ, ಈ ಹಣಕಾಸು ಮಸೂದೆ ಅಂದ್ರೆ ಏನು? ಮತ್ತು ಸ್ಪೀಕರ್ ನಿರ್ಧಾರವೇ ಯಾಕೆ ಫೈನಲ್ ಆಗುತ್ತೆ? ಹಣಕಾಸು ಮಸೂದೆ ಎಂದರೆ ತೆರಿಗೆಯನ್ನು ಹೆಚ್ಚಿಸುವ, ಕಡಿಮೆ ಮಾಡುವ ಅಥವಾ ಸರ್ಕಾರದ ಬೊಕ್ಕಸದಿಂದ ಹಣ ಖರ್ಚು ಮಾಡುವ ವಿಚಾರಗಳನ್ನು ಒಳಗೊಂಡ ಬಿಲ್. ಇದು ದೇಶದ ಆರ್ಥಿಕತೆಯ ನೇರ ನಿಯಂತ್ರಣ. ಓಹೋ. ಪ್ರಜಾಪ್ರಭುತ್ವದಲ್ಲಿ ಹಣಕಾಸಿನ ನಿಯಂತ್ರಣ ನೇರವಾಗಿ ಜನರ ಪ್ರತಿನಿಧಿಗಳ ಕೈಯಲ್ಲಿ ಅಂದ್ರೆ ಲೋಕಸಭೆಯಲ್ಲಿ ಇರಬೇಕು. ಹಾಗಾಗಿ ಯಾವುದಾದ್ರೂ ಬಿಲ್ ಬಗ್ಗೆ ಗೊಂದಲ ಬಂದರೆ ಲೋಕಸಭೆಯ ಮುಖ್ಯಸ್ಥರಾದ ಸ್ಪೀಕರ್ ಅವರ ಮಾತೆ ಅಂತಿಮವಾಗುತ್ತೆ. ಅರ್ಥವಾಯ್ತು. ಸ್ಪೀಕರ್ ಅವರನ್ನು ಕೇವಲ ರೆಫರಿ ಅಂತ ಕರೆದ್ರೆ ಅವರ ಪವರ್ ಅನ್ನು ಕಡಿಮೆ ಮಾಡಿದಂತೆ ಆಗುತ್ತೆ. ಯಾಕಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಂದ್ರೆ ಆಂಟಿ ಡಿಫೆಕ್ಷನ್ ಲಾ ಅಡಿಯಲ್ಲಿ ಯಾವೊಬ್ಬ ಶಾಸಕ ಅಥವಾ ಸಂಸದನನ್ನಾದರೂ ಅನರ್ಹಗೊಳಿಸುವ ಅಪಾರ ಶಕ್ತಿ ಸ್ಪೀಕರ್ ಕೈಯಲ್ಲಿದೆ. ಖಂಡಿತ ಇದೆ. ಅಂದ್ರೆ ಒಂದು ಸರ್ಕಾರ ಉಳಿಬೇಕಾ ಅಥವಾ ಉರುಳ್ಬೇಕಾ ಎಂಬ ಸೂಕ್ಷ್ಮ ಸಂದರ್ಭಗಳಲ್ಲಿ ಇವರ ತೀರ್ಮಾನವೇ ಫೈನಲ್ ಅಲ್ವಾ? ಹೌದು. ನಮ್ಮ ರಾಜಕೀಯ ಇತಿಹಾಸದಲ್ಲಿ ಸ್ಪೀಕರ್ ನಿರ್ಧಾರಗಳಿಂದ ಸರ್ಕಾರಗಳೇ ಬಿದ್ದಿರುವ ಉದಾಹರಣೆಗಳಿವೆ. ಜಿ.ವಿ. ವಾವಳಂಕರ್ ಅವರು ನಮ್ಮ ಮೊದಲ ಸ್ಪೀಕರ್ ಆಗಿದ್ರು. ಮೀರಾ ಕುಮಾರ್ ಅವರು ಮೊದಲ ಮಹಿಳಾ ಸ್ಪೀಕರ್. ಇನ್ನೂ ಸ್ವಾರಸ್ಯಕರವಾದ ಆದರೆ ದುರದೃಷ್ಟಕರವಾದ ಇತಿಹಾಸವೆಂದರೆ ಸೋಮನಾಥ್ ಚಾಟರ್ಜಿ ಅವರು ತಮ್ಮ ಪಕ್ಷದ ವಿಪ್ ಉಲ್ಲಂಘಿಸಿದ ಕಾರಣಕ್ಕೆ ವಜಾಗೊಂಡ ಮೊದಲ ಸ್ಪೀಕರ್. ಪ್ರಸ್ತುತ ಓಂ ಬಿರ್ಲಾ ಅವರು ಈ ಮಹತ್ವದ ಸ್ಥಾನದಲ್ಲಿದ್ದಾರೆ. ಹಾಗಾದ್ರೆ ಇಂದಿನ ನಮ್ಮ ಈ ಸುದೀರ್ಘ ಚರ್ಚೆಯ ಅರ್ಥವೇನು? ಸಂವಿಧಾನದ ವಿಧಿಗಳು ಕೇವಲ ಸಿವಿಲ್ ಸರ್ವಿಸ್ ಪರೀಕ್ಷೆಗೆ ಬರುವ ಬಾಯ್ಪಾಠ ಮಾಡಬೇಕಾದ ಸಂಖ್ಯೆಗಳಲ್ಲ. ಹೌದು. ಯಾರು ಯಾರಿಗೆ ಅಧೀನರು, ಯಾರು ಮಿತಿ ಮೀರಿದರೆ ಯಾರು ಕಡಿವಾಣ ಹಾಕುತ್ತಾರೆ ಎಂಬುದನ್ನು ನಿರ್ಧರಿಸುವ ಅದ್ಭುತ ಇಂಜಿನಿಯರಿಂಗ್ ಇದು ಅನ್ಸುತ್ತೆ. ನಾಮಮಾತ್ರ ಕಾರ್ಯಾಂಗಮಾದ ರಾಷ್ಟ್ರಪತಿಯಿಂದ ಹಿಡಿದು ಕಾನೂನಿನ ಕಾವಲು ನಾಯಿಯಾದ ಅಟಾರ್ನಿ ಜನರಲ್ವರೆಗೆ ಪ್ರತಿಯೊಬ್ಬರ ಪಾತ್ರವೂ ಗಡಿಯಾರದ ಮುಳ್ಳಿನಂತೆ ನಿಖರವಾಗಿ ಹೆಣೆಯಲ್ಪಟ್ಟಿದೆ. ಖಂಡಿತ. ಅಧಿಕಾರ ಯಾರ ಕೈಯಲ್ಲೂ ಸಂಪೂರ್ಣವಾಗಿ ಕೇಂದ್ರೀಕೃತವಾಗಬಾರದು ಎಂಬುದೇ ಇದರ ಹಿಂದಿನ ಮೂಲ ಮಂತ್ರ. ಇಂದಿನ ಈ ಚರ್ಚೆ ನಮ್ಮ ಕೇಳುಗರಿಗೆ ಆಡಳಿತ ಯಂತ್ರದ ಬಗ್ಗೆ ಹೊಸ ದೃಷ್ಟಿಕೋನವನ್ನು ನೀಡಿದೆ ಎಂದು ನಾನು ನಂಬುತ್ತೇನೆ. ನನಗೂ ಹಾಗೆ ಅನ್ಸುತ್ತೆ. ಮುಂದಿನ ಬಾರಿ ನಾವೆಲ್ಲರೂ ಟಿವಿಯಲ್ಲಿ ಸಂಸತ್ತಿನ ಕಲಾಪ ನೋಡುವಾಗ ಅಥವಾ ಗಣರಾಜ್ಯೋತ್ಸವದಂದು ರಾಷ್ಟ್ರಪತಿ ಭವನದ ಕಾರ್ಯಕ್ರಮ ನೋಡುವಾಗ ಕೇವಲ ಆ ವೈಭವ ಮಾತ್ರ ನಮ್ಮ ಕಣ್ಣಿಗೆ ಬೀಳುವುದಿಲ್ಲ. ಬದಲಾಗಿ ಆ ಹುದ್ದೆಗಳ ಹಿಂದಿರುವ ಅಸಲಿ ಅಧಿಕಾರದ ಆಟ, ಅದರ ಮಿತಿ ಮತ್ತು ಇತಿಹಾಸ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ನಿಖರವಾಗಿ ಹೇಳಿದ್ದೀರಿ. ಆದರೆ ಈ ಆಳವಾದ ಅಧ್ಯಯನವನ್ನು ಮುಗಿಸುವ ಮುನ್ನ
ನಮ್ಮ ಕೇಳುಗರಿಗೆ ಒಂದು ಪ್ರಚೋದನಾತ್ಮಕ ಚಿಂತನೆಯನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ನಾವಿಂದು 74ನೇ ವಿಧಿಯ ಬಗ್ಗೆ ಮಾತನಾಡಿದೆವು. ಹೌದು. ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಯಂತೆ ಮಾತ್ರ ನಡೆಯಬೇಕು, ಅವರು ಕೇವಲ ರಬ್ಬರ್ ಸ್ಟ್ಯಾಂಪ್ ಎಂದು ಓದಿದೆವು. ಹೌದು, ವ್ಯವಸ್ಥೆ ನಡೆಯುವುದೇ ಹಾಗೆ. ಆದ್ರೆ ಸ್ವಲ್ಪ ಆಳವಾಗಿ ಯೋಚಿಸಿ ನೋಡಿ. ಒಂದು ವೇಳೆ ಭವಿಷ್ಯದಲ್ಲಿ ಆ ಪ್ರಧಾನಿ ಮತ್ತು ಅವರ ಸರ್ಕಾರವೇ ಸಂಪೂರ್ಣವಾಗಿ ಸಂವಿಧಾನ ವಿರೋಧಿ ತೀರ್ಮಾನಗಳನ್ನು ತೆಗೆದುಕೊಂಡು ಪ್ರಜಾಪ್ರಭುತ್ವವನ್ನೇ ನಾಶ ಮಾಡಲು ಹೊರಟು ಅದಕ್ಕೆ ಸಹಿ ಹಾಕುವಂತೆ ರಾಷ್ಟ್ರಪತಿಯವರನ್ನು ಒತ್ತಾಯಿಸಿದರೆ ಏನಾಗಬಹುದು? ಇದೊಂದು ಭಾರೀ ಕ್ಲಿಷ್ಟಕರವಾದ ಪ್ರಶ್ನೆ. ರಾಷ್ಟ್ರಪತಿಯವರು ಸಂವಿಧಾನವನ್ನು ರಕ್ಷಿಸಲು ಆ ಮಂತ್ರಿಮಂಡಲದ ಸಲಹೆಯನ್ನು ಧಿಕ್ಕರಿಸಬಹುದೇ? ಬಂಡಾಯ ಏಳಬಹುದೇ? ಕೇವಲ ನಾಮಮಾತ್ರ ಕಾರ್ಯಾಂಗವೊಂದು ದೇಶದ ನೈಜ ಸಂರಕ್ಷಕನಾಗಿ ಬದಲಾಗುವ ಅವಕಾಶ ಆ ಮಂಜುಮುಸುಕಿದ ವಿಧಿಗರ ಪದರಗಳಲ್ಲೆಲ್ಲಾದರೂ ಅಡಗಿದೆಯಾ? ಈ ಅದ್ಭುತವಾದ ಪ್ರಶ್ನೆಯ ಬಗ್ಗೆ ಯೋಚಿಸುತ್ತಿರಿ. ಇಂದಿನ ಈ ಆಳವಾದ ಅಧ್ಯಯನವನ್ನು ಇಲ್ಲಿಗೆ ಮುಗಿಸೋಣ.